ನಮಸ್ಕಾರ ಸ್ನೇಹಿತರೆ, ಜನಸೇವನ ಟಿವಿ ಕರ್ನಾಟಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಅರೆ ಈಗ ಎಲ್ಲಪ್ಪ ಕರ್ಕೊಂಡು ಹೋಗ್ತಾನೆ ಇವನು ಅಂದ್ಕೊಂಡಿದ್ದೀರಾ? ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ ಸ್ನೇಹಿತರೆ. ಕೃಷ್ಣರಾಜಪೇಟೆ ಪಟ್ಟಣಕ್ಕೆ ಅತ್ಯಂತ ಸಮೀಪದಲ್ಲಿರುವ ಕಿಕ್ಕೇರಿ ಹೋಬಳಿಯ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ದೇವಾಲಯಗಳನ್ನು ಕಟ್ಟಿದಂತಹ ಕೀರ್ತಿ ಹೊಯ್ಸಳರಿಗೆ ಸಲ್ಲುತ್ತದೆ ಸ್ನೇಹಿತರೆ. ಅಂತಹ ಹೊಯ್ಸಳರ ದೇವಾಲಯಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಾಣ ಸಿಗುತ್ತವೆ ಸ್ನೇಹಿತರೆ. ಅಂತಹ ಹೊಯ್ಸಳ ರಾಜ 1ನೇ ನರಸಿಂಹನ ಕಾಲದಲ್ಲಿ, ಅಂದರೆ ಸರಿಸುಮಾರು ಕ್ರಿಸ್ತಶಕ 1171ರಲ್ಲಿ ಬೊಮ್ಮಾವೆ ನಾಯಕಿ ಎಂಬಾಕೆ ಈ ಕಿಕ್ಕೇರಿಯ ಬ್ರಹ್ಮಲಿಂಗೇಶ್ವರ ದೇವಾಲಯವನ್ನು ನಿರ್ಮಿಸಿದ್ದಾಳೆಂದು ಪ್ರತೀತಿ ಇದೆ. ಅಂದರೆ ಸರಿಸುಮಾರು 929 ವರ್ಷಗಳ ಹಿಂದೆ ಈ ದೇವಾಲಯ ನಿರ್ಮಾಣ ಆಗಿದೆ ಸ್ನೇಹಿತರೆ. ಈ ದೇವಾಲಯ ನಿರ್ಮಾಣ ಆದ ನಂತರ ತಲೆಮಾರುಗಳೇ ಉರುಳಿ ಹೋಗಿದ್ದಾವೆ ಸ್ನೇಹಿತರೆ. ತಲೆಮಾರುಗಳೇ ಉರುಳಿ ಹೋದರೂ ಕೂಡ ಯಾವುದೇ ಬಿಸಿಲು, ಮಳೆ, ಬಿರುಗಾಳಿಗೆ ಅಂಜದೆ ಈ ದೇವಾಲಯ ನಿಂತಿದೆ ಸ್ನೇಹಿತರೆ. ಈ ದೇವಾಲಯದ ಮೇಲೆ ಕೆತ್ತಿರುವ ಶಿಲ್ಪಕಲೆಗಳನ್ನು ನೋಡಲು 2 ಕಣ್ಣುಗಳು ಸಾಲದು ಸ್ನೇಹಿತರೆ. ಹಾಗಾಗಿ ಈ ದೇವಾಲಯವನ್ನು ಪ್ರತಿಯೊಬ್ಬರೂ ಸಹ ನೋಡಲೇಬೇಕು. ದೇವಾಲಯದ ಹೊರಭಾಗದಲ್ಲಿ ಸುಂದರವಾದ ಶಿಲಾ ಕೆತ್ತನೆಗಳಿದ್ದು, ಇಲ್ಲಿ ಗಣಪತಿಯ ವಿಗ್ರಹ, ನಾಟ್ಯವಾಡುತ್ತಿರುವಂತಹ ನರಸಿಂಹನ ವಿಗ್ರಹ, ಹಿರಣ್ಯಕಶಿಪುವಿನ ಸಂಹಾರ ಮಾಡುತ್ತಿರುವಂತಹ ನರಸಿಂಹನ ವಿಗ್ರಹ, ಇನ್ನೂ ಹಲವು ಬಗೆಯ ವಿಗ್ರಹಗಳ ಕೆತ್ತನೆಯನ್ನು ಮಾಡಲಾಗಿದೆ. ದೇವಾಲಯದ ಒಳಭಾಗದಲ್ಲಿ ನಾಟ್ಯವಾಡುತ್ತಿರುವಂತಹ ಮಹಿಳೆಯ ಕಲ್ಲಿನ ವಿಗ್ರಹವಿದ್ದು, ಆ ಕಲ್ಲಿನ ವಿಗ್ರಹದ ಕೈ ಸೊಂಟದ ಮೇಲೆ ಅಂಟಿಕೊಂಡಂತೆ ಇದೆ ಸ್ನೇಹಿತರೆ. ಆದರೆ ಇಲ್ಲೇ ವಿಶೇಷ ಇರುವುದು, ಆ ಕೈಯಲ್ಲಿ ಕೆತ್ತಿರುವ ಕಲ್ಲಿನ ಬಳೆಗಳು ಇಂದಿಗೂ ಸೋಜಿಗವನ್ನು ಉಂಟು ಮಾಡುತ್ತವೆ ಸ್ನೇಹಿತರೆ. ಆ ಕಲ್ಲಿನ ಬಳೆಗಳು ಯಾವುದೇ ಗಾಜಿನ ಬಳೆಗಳಿಗಿಂತ ಕಡಿಮೆ ಇಲ್ಲ ಎಂಬಂತೆ ಗಾಜಿನ ಬಳೆಗಳಂತೆ ಶಬ್ದ ಮಾಡುತ್ತವೆ ಸ್ನೇಹಿತರೆ. ನೋಡಿ, ಈ ಶಿಲಾಶಾಸನವು ಕ್ರಿಸ್ತಶಕ 1171ರಲ್ಲಿ ಕೆತ್ತನೆಯಾಗಿದ್ದು, ಈ ಶಿಲಾಶಾಸನದ ಮೇಲೆ ಹಳೆಗನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಲಿಪಿ ಇದ್ದು, ಇದನ್ನು ತುಂಬ ಕಷ್ಟಪಟ್ಟು ಓದಬೇಕಾಗುತ್ತದೆ. ಅಂದರೆ ಇತಿಹಾಸ ತಜ್ಞರೇ ಈ ದೇವಾಲಯದ ವಿವರಣೆಯನ್ನು ಈ ಕಲ್ಲಿನ ಶಿಲೆಯ ಮೇಲಿರುವ ಬರಹಗಳಿಂದ ತಿಳಿದುಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ. ಸಾಧ್ಯ ಆದರೆ ಕೃಷ್ಣರಾಜಪೇಟೆ ತಾಲೂಕಿಗೆ, ಅದು ಕಿಕ್ಕೇರಿ ಹೋಬಳಿಗೆ ಭೇಟಿ ನೀಡುವಂತಹ ಪ್ರವಾಸಿಗರು ಈ ದೇವಾಲಯಕ್ಕೆ ಭೇಟಿ ನೀಡುವುದು ತುಂಬ ಅದ್ಭುತ ಸ್ನೇಹಿತರೆ. ಏಕೆಂದರೆ ಈ ಕಿಕ್ಕೇರಿಯು ಶ್ರವಣಬೆಳಗೊಳದಿಂದ ಕೇವಲ 11 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿರುವ ಕಲ್ಲಿನ ಬಸವನ ವಿಗ್ರಹವು ಕೂಡ ತುಂಬ ಅತ್ಯದ್ಭುತವಾಗಿ ನಿರ್ಮಾಣವಾಗಿದ್ದು, ಕಲ್ಲಿನ ಬಸವನ ಮೇಲೆ ಕೆತ್ತಲಾಗಿರುವ ಶಿಲಾಕೆತ್ತನೆಗಳು ನಿಮಗೆ ಮನರಂಜನೆಯನ್ನು ಅಥವಾ ಅದ್ಭುತ ಸೋಜಿಗವನ್ನು ಉಂಟು ಮಾಡೋದರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ. ಯಾವ ರೀತಿಯ ಹಾರ ತುರಾಯಿಗೂ ಕೂಡ ಕಡಿಮೆ ಇಲ್ಲದಂತೆ ಅಂದಿನ ಕಾಲದಲ್ಲಿ ಕಲ್ಲಿನಿಂದಲೇ ಇಲ್ಲಿ ಶಿಲೆಗಳ ನಿರ್ಮಾಣ ಮಾಡಲಾಗಿದ್ದು, ಈ ಬಸವನ ವಿಗ್ರಹದ ಮೇಲಿರುವ ಹೂವಿನ ಆಕಾರದ ಕೆತ್ತನೆಯು ಕೂಡ ಕಲ್ಲಿನಿಂದಲೇ ಕೆತ್ತಲಾಗಿದೆ ಸ್ನೇಹಿತರೆ. ನೋಡಿ, ಇಲ್ಲಿರುವ ಕಂಬಗಳನ್ನು ನೋಡಿ. ಅಂದಿನ ಕಾಲದಲ್ಲಿ ಯಾವುದೇ ಟರ್ನಿಂಗ್ ಮಿಷಿನ್ ಇರಲಿಲ್ಲ. ಆದರೆ ಇಂದಿನ ಟರ್ನಿಂಗ್ ಮಿಷಿನ್ಗೆ ಕಡಿಮೆ ಇಲ್ಲದಂತೆ ಅಂದಿನ ಕಾಲದಲ್ಲಿಯೇ ಈ ಕಲ್ಲನ್ನು ನುಣುಪಾಗಿ ಕೆತ್ತಲಾಗಿದ್ದು, ತುಂಬ ಅದ್ಭುತವಾದಂತಹ ದೃಶ್ಯವನ್ನು ನಿಮಗೆ ತೋರಿಸುತ್ತದೆ ಸ್ನೇಹಿತರೆ. ಹಾಗೆ ವಿಡಿಯೋ ನೋಡುತ್ತಿರುವಂತಹ ಎಲ್ಲ ಸ್ನೇಹಿತರು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.